ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಕಟಕ ರಾಶಿಯ ಸಮಸ್ತ ಬಂಧುಗಳಿಗೆ ಯುಗಾದಿ ಕಳೆದ ನಂತರದ ಈ ಏಪ್ರಿಲ್ 2026ರ ಶುಭಾಶಯಗಳು. ಚಂದ್ರನ ಆಳ್ವಿಕೆಗೆ ಒಳಪಟ್ಟಿರುವ ನಮಗೆ ಯಾವಾಗಲೂ ಮನಸ್ಸಿನ ಭಾವನೆಗಳೇ ಮುಖ್ಯ. ನಾವು ಪ್ರೀತಿಗಾಗಿ ಹಂಬಲಿಸುವವರು, ಕುಟುಂಬಕ್ಕಾಗಿ ಜೀವ ಸವಿಸುವವರು. ಅಂತಹ ನಮಗೆ ಈ 2026ರ ಏಪ್ರಿಲ್ ತಿಂಗಳು ಜೀವನದ ಹೊಸ ಆಯಾಮವನ್ನೇ ತೆರೆದಿಡಲಿದೆ. ಈ ತಿಂಗಳ ಭವಿಷ್ಯ ಹೇಗಿದೆ, ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಎಂಬುದನ್ನು ಅತ್ಯಂತ ಪ್ರೀತಿಯಿಂದ ನಾವೆಲ್ಲರೂ ಒಂದು ಕುಟುಂಬದವರಂತೆ ಕುಳಿತು ಚರ್ಚೆ ಮಾಡೋಣ ಬನ್ನಿ. ಈ ಮಾಹಿತಿಯನ್ನು ಕೊನೆಯವರೆಗೂ ಆಲಿಸಿ, ಯಾಕೆಂದ್ರೆ ಇದು ಕೇವಲ ಭವಿಷ್ಯವಲ್ಲ, ನಮ್ಮ ಬದುಕಿನ ದಾರಿ ಕೂಡ ಹೌದು. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಅಥವಾ ಈ ಮಾಹಿತಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಮ್ಮ ಕಟಕ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಒಂದು ರೀತಿಯಲ್ಲಿ ಮಿಶ್ರ ಫಲಗಳನ್ನು ತಂದರೂ ತಿಂಗಳ ದ್ವಿತೀಯಾರ್ಧದಲ್ಲಿ ಅದ್ಭುತವಾದ ಯೋಗಗಳು ಕಾದಿವೆ. ನಾವು ಸಾಮಾನ್ಯವಾಗಿ ಬಹಳ ಸಂವೇದನಾಶೀಲರು, ಸಣ್ಣ ವಿಷಯಕ್ಕೂ ಬೇಗ ಮನಸ್ಸು ನೋಯಿಸಿಕೊಳ್ಳುತ್ತೇವೆ. ಆದರೆ ಈ ತಿಂಗಳು ಆ ಚಂದ್ರನ ಬಲ ನಮಗೆ ದಕ್ಕಲಿದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ. ಮುಖ್ಯವಾಗಿ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಬಂದಿದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕ್ರೆಡಿಟ್ ಬೇರೆಯವರಿಗೆ ಹೋಗುತ್ತಿತ್ತು ಎಂದು ಬೇಜಾರು ಮಾಡಿಕೊಳ್ಳುತ್ತಿದ್ದರಲ್ಲವೇ? ಇನ್ನು ಮುಂದೆ ಹಾಗಾಗಲ್ಲ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ನಿಷ್ಠೆಯನ್ನು ಗುರುತಿಸುತ್ತಾರೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರಬಹುದು. ಅದನ್ನು ಹೆದರದೆ ಸ್ವೀಕರಿಸಿ. ಅದು ನಿಮ್ಮ ಭವಿಷ್ಯದ ಉನ್ನತಿಗೆ ಮೆಟ್ಟಿಲಾಗಲಿದೆ. ಇನ್ನು ಆರ್ಥಿಕ ವಿಷಯಕ್ಕೆ ಬಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಹಣದ ಹರಿವು ಉತ್ತಮವಾಗಿರುತ್ತದೆ. ಆದ್ರೆ ನಮಗೆ ಗೊತ್ತಲ್ಲ, ನಾವು ಮನೆ ಮಂದಿಗಾಗಿ, ಅತಿಥಿಗಳಿಗಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತೇವೆ. ಈ ತಿಂಗಳು ಆ ಅಭ್ಯಾಸಕ್ಕೆ ಸ್ವಲ್ಪ ಬ್ರೇಕ್ ಹಾಕಬೇಕಿದೆ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹಾಗಾಗಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ. ಭೂಮಿ ಅಥವಾ ವಾಹನ ಖರೀದಿಸುವ ಆಸೆ ಇದ್ರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಅದಕ್ಕೆ ಒಂದು ಮಾರ್ಗ ಸಿಗಲಿದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಸಂಘ ಪ್ರಮಾಣದ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಯಾವುದೋ ಹಳೆಯ ಬರಬೇಕಾಗಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಕುಟುಂಬವೇ ನಮಗೆ ಸರ್ವಸ್ವ. ಈ ತಿಂಗಳು ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಾವು ಅತಿಯಾಗಿ ಹಚ್ಚಿಕೊಳ್ಳುವುದರಿಂದಲೇ ನಮಗೆ ನೋವಾಗುವುದು ಹೆಚ್ಚು. ಸಂಗಾತಿಯ ಜೊತೆ ಮಾತನಾಡುವಾಗ ತಾಳ್ಮೆ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವಿರಿ. ಕನ್ಯಾ ಪಿತೃಗಳಿಗೆ ಅಥವಾ ಮದುವೆ ವಯಸ್ಸಿಗೆ ಬಂದವರಿಗೆ ಈ ತಿಂಗಳು ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ನಾವು ಕೂಡ ನಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ಕಟಕ ರಾಶಿಯವರಿಗೆ ಎದೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಅಜೀರ್ಣದ ತೊಂದರೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆಹಾರ ಕ್ರಮದಲ್ಲಿ ಶಿಸ್ತಿನಲಿ. ಈ ತಿಂಗಳು ನಾವು ವಿಶೇಷವಾಗಿ ಮಾಡಬೇಕಾದ ಕೆಲಸವೆಂದರೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು. ಅತಿರಾದ ಆಲೋಚನೆ ನಮ್ಮ ದೊಡ್ಡ ಶತ್ರು. ಏಪ್ರಿಲ್ ತಿಂಗಳಲ್ಲಿ ನಕಾರಾತ್ಮಕ ವಿಚಾರಗಳಿಂದ ದೂರವಿರಿ. ಯಾರೋ ಏನೋ ಅಂದ್ರು ಎಂದು ಕುಳಿತು ಅಳುವ ಬದಲು ನಮ್ಮ ಗುರಿಯತ್ತ ಗಮನ ಹರಿಸೋಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸುವರ್ಣ ಕಾಲ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಈ ಸಮಯದಲ್ಲಿ ಹೆಚ್ಚು ಏಕಾಗ್ರತೆ ವಹಿಸಿದರೆ ಯಶಸ್ಸು ನಿಮ್ಮದಾಗಲಿದೆ. ಒಂದು ಮುಖ್ಯವಾದ ಮಾತು, ಕಟಕ ರಾಶಿಯವರು ಈ ಏಪ್ರಿಲ್ನಲ್ಲಿ ದೈವ ಬಲವನ್ನು ವೃದ್ಧಿಸಿಕೊಳ್ಳಬೇಕು. ಸೋಮವಾರದ ದಿನ ಈಶ್ವರನ ದರ್ಶನ ಮಾಡುವುದು ಅಥವಾ ಮನೆಯಲ್ಲೇ ಶಿವನಿಗೆ ಅಭಿಷೇಕ ಮಾಡುವುದು ನಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ಸಾಧ್ಯವಾದರೆ ಬಡವರಿಗೆ ಬಿಳಿಯ ಬಣ್ಣದ ವಸ್ತುಗಳನ್ನು ಅಥವಾ ಅನ್ನದಾನ ಮಾಡುವುದರಿಂದ ನಮ್ಮ ಮೇಲಿರುವ ದೋಷಗಳು ನಿವಾರಣೆಯಾಗುತ್ತವೆ. ನಂಬಿಕೆ ಇರಲಿ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಜಗತ್ತೇ ನಮ್ಮದಾಗುತ್ತದೆ. ಕೊನೆಯದಾಗಿ ಹೇಳಬೇಕೆಂದ್ರೆ, ಈ 2026 ಏಪ್ರಿಲ್ ಕೇವಲ ಒಂದು ತಿಂಗಳಲ್ಲ, ಅದು ನಮ್ಮ ಜೀವನದ ಬದಲಾವಣೆಯ ಪರ್ವ. ಸೋಲುಗಳಿಗೆ ಹೆದರಬೇಡಿ, ಟೀಕೆಗಳಿಗೆ ಬಗ್ಗಬೇಡಿ. ನಮ್ಮ ರಾಶಿಯ ಸಂಕೇತ ಏಡಿ ಹೇಗೆ ಗಟ್ಟಿಯಾಗಿ ಹಿಡಿದದ್ದನ್ನು ಬಿಡುವುದಿಲ್ಲವೋ ಹಾಗೆ ನಾವು ನಮ್ಮ ಕನಸುಗಳನ್ನು ಬೆನ್ನತ್ತೋಣ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ನಿಜಕ್ಕೂ ಧೈರ್ಯ ತುಂಬಿದರೆ ನಿಮ್ಮ ಆತ್ಮೀಯರಿಗೂ ಇದನ್ನು ಶೇರ್ ಮಾಡಿ. ನಾವು ಕಟಕ ರಾಶಿಯವರು ಯಾವಾಗಲೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ಇರೋಣ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಶುಭವಾಗಲಿ. ಧನ್ಯವಾದಗಳು.